ವೆಲ್ಕಮ್ ಬ್ಯಾಕ್ ಟು ಪೀಪಲ್ ಟಿವಿ. ನಾನು ಅಂಜನ್. ಇವತ್ತು ನಾನು ಮಾತನಾಡ್ತಾ ಇರೋದು ನಮ್ಮ ದೇಶದ ಅತಿ ದೊಡ್ಡ ಮಾಯಾಲೋಕದ ಬಗ್ಗೆ. ಅದೇ ನಮ್ಮ ವಾಟ್ಸಪ್ ಯೂನಿವರ್ಸಿಟಿ. ನೀವು ಬೆಳಗ್ಗೆ ಎದ್ದು ಮೊಬೈಲ್ ನಲ್ಲಿರುವಂತಹ ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕು, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ, ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಒಂದು ಮೆಸೇಜ್ ಬಂದು ಬಿದ್ದಿರತ್ತೆ. ನೋಡ್ರಪ್ಪ, ಇಸ್ರೇಲ್ ಮತ್ತೆ ಇರಾನ್ ನಡುವೆ 3ನೇ ಮಹಾಯುದ್ಧ ನಡೀತಾ ಇದೆ. ಆದ್ರೆ ನಮ್ಮ ವಿಶ್ವಗುರು ಮೋದಿಯವರ ಒಂದೇ ಒಂದು ಫೋನ್ ಕಾಲಿಂದ ನಮ್ಮ ದೇಶ ಸೇಫ್ ಆಗಿದೆ ಅಂತ. ವಾವ್, ಕೇಳೋದಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ವಾ? ಆದ್ರೆ ಫೋನ್ ಇಂದ ಆಚೆ ಬಂದು ರಿಯಾಲಿಟಿ ಚೆಕ್ ಮಾಡಿದ್ರೆ ಸೀನ್ ಬೇರೆನೆ ಇದೆ. ವಾಸ್ತವ ಏನಪ್ಪಾ ಅಂತಂದ್ರೆ, ಗ್ಯಾಸ್ ಇಲ್ಲದೆ ಸಾವಿರಾರು ಫ್ಯಾಕ್ಟರಿಗಳು ಮುಚ್ತಾ ಇವೆ. ಕೆಲಸ ಕಳ್ಕೊಂಡು ಹೊಟ್ಟೆಗೆ ಊಟ ಇಲ್ಲದೆ ನಮ್ಮ ವಲಸೆ ಕಾರ್ಮಿಕರು ಮೂಟೆ ಕಟ್ಕೊಂಡು ಊರುಗಳ ಕಡೆ ನಡೀತಾ ಇದ್ದಾರೆ. ಆದ್ರೆ ಈ ನಮ್ಮ ಅಂಧ ಭಕ್ತರಿಗೆ, ಆ ಭಕ್ತಗಣಕ್ಕೆ ಇದ್ಯಾವುದು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಅವರಿಗೆ ನಾಚಿಕೆ ಅನ್ನೋದು ಸ್ವಲ್ಪನೂ ಇಲ್ಲ ಅಂತ ಅನ್ಸುತ್ತೆ. ದೇಶದ ಎಕಾನಮಿ ಸ್ಮಶಾನದ ಕಡೆ ಹೋಗ್ತಿದ್ರು ಸಹ ಇವರು ಮೋದಿ ಮೋದಿ ಅಂತ ಭಜನೆ ಮಾಡಿಕೊಂಡು ಜನರಿಗೆ ಸುಳ್ಳು ಟೂಲ್ ಕಿಟ್ ಗಳನ್ನ ಹಂಚಿ ಯಾಮರಿಸ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಬೈಗುಳ ಬೇಡ, ಪಕ್ಕಾ ಫ್ಯಾಕ್ಟ್ಸ್, ಡೇಟಾ ಮತ್ತೆ ರಿಪೋರ್ಟ್ ಗಳನ್ನ ಇಟ್ಕೊಂಡು ಈ ಸುಳ್ಳುಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಯುದ್ಧದ ಅಸಲಿ ಸೀನ್ ಮತ್ತೆ 20 ದಿನದ ಬಫರ್ ಸ್ಟಾಕ್. ಮೊದಲು ಈ ಇಸ್ರೇಲ್ ಇರಾನ್ ಯುದ್ಧ ನಮ್ಗೆ ಹೇಗೆ ಲಿಂಕ್ ಆಯ್ತು ಅಂತ ನೋಡೋಣ. ಭಾರತ ತನಗೆ ಬೇಕಾದಂತಹ LPGಯಲ್ಲಿ 60% ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ 90% ಬರೋದು ಹಾರ್ಮುಜ್ ಜಲಸಂಧಿ ಮುಖಾಂತರ. ಈಗ ಯುದ್ಧ ಶುರುವಾದಾಗಿನಿಂದ ಈ ರೂಟ್ ಸಂಪೂರ್ಣ ಬ್ಲಾಕ್ ಆಗ್ಬಿಟ್ಟಿದೆ. ಕೇವಲ ಬೆರಳೆಣಿಕೆಯ ಹಡಗುಗಳು ಮಾತ್ರ ಅಲ್ಲಿಂದ ಬರ್ತಾ ಇದೆ. ಇಲ್ಲಿ ಸರ್ಕಾರದ ಅಸಲಿ ಬೇಜವಾಬ್ದಾರಿತನ ಶುರುವಾಗೋದು. ಅಭಿವೃದ್ಧಿ ಹೊಂದಿದ ದೇಶಗಳು ಕನಿಷ್ಠ 40ರಿಂದ 60 ದಿನಗಳಿಗೆ ಆಗುವಷ್ಟು ಎಮರ್ಜೆನ್ಸಿ ಗ್ಯಾಸ್ ಗಳನ್ನ ಸ್ಟಾಕ್ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ಮ ಆತ್ಮ ನಿರ್ಭರ್ ಭಾರತದಲ್ಲಿ ಕೇವಲ 20 ದಿನಗಳಿಗೆ ಆಗುವಷ್ಟು ಮಾತ್ರ LPG ಸ್ಟಾಕ್ ಇದೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇವೆ. ಕೇವಲ 20 ದಿನಗಳು. ಅಮೆರಿಕಾದಂತಹ ಬೇರೆ ದೇಶಗಳಿಂದ ಗ್ಯಾಸ್ ತರಿಸೋದಕ್ಕೆ ವಾರಗಟ್ಲೆ ಬೇಕು. ಜೊತೆಗೆ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ. ಬರೀ ಸುಳ್ಳು ಬಿಲ್ಡಪ್ ಕೊಡುವ ಬದಲು ಸರ್ಕಾರ ಈ ಬಫರ್ ಸ್ಟಾಕ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇದೇನಾ ಇವರ ಫಾರಿನ್ ಪಾಲಿಸಿ? ಫ್ಯಾಕ್ಟರಿಗಳ ಶವಯಾತ್ರೆ, ಕುಸಿಯುತ್ತಿರುವ ಆರ್ಥಿಕತೆ. ಇಂಧನ ಇಲ್ಲ ಅಂದ ತಕ್ಷಣ ಏನಾಗುತ್ತೆ? ನಮ್ಮ ಫ್ಯಾಕ್ಟರಿಗಳು ಉಸಿರುಗಟ್ಟಿ ಸಾಯ್ತವೆ. ನಮ್ಮ ಭಕ್ತರಿಗೆ ಗುಜರಾತ್ ಅಂದ್ರೆ ಸಿಕ್ಕಾಪಟ್ಟೆ ಲವ್ ಅಲ್ವಾ? ಬನ್ನಿ ಗುಜರಾತಿನ ಮೋರ್ಪಿಗೆ ಹೋಗ್ಬರೋಣ. ಇದು ಪ್ರಪಂಚದ 2ನೇ ಅತಿ ದೊಡ್ಡ ಸೆರಾಮಿಕ್ ಟೈಲ್ಸ್ ಉತ್ಪಾದನಾ ಕೇಂದ್ರ. ದಿನಕ್ಕೆ 25 ಲಕ್ಷ ಘನಮೀಟರ್ ನ್ಯಾಚುರಲ್ ಗ್ಯಾಸ್ ಮತ್ತೆ 55 ಲಕ್ಷ ಘನಮೀಟರ್ ಪ್ರೊಪೇನ್ ಬೇಕು ಇವರಿಗೆ. ಗ್ಯಾಸ್ ಕಟ್ ಆದ ತಕ್ಷಣ ಈ ಊರಿನ ಸರಿಸುಮಾರು 430ರಿಂದ 550 ಫ್ಯಾಕ್ಟರಿಗಳು ಬಾಗಿಲು ಮುಚ್ಚಿವೆ. ಇದು ಬರೋಬ್ಬರಿ 750 ಬಿಲಿಯನ್ ಮೌಲ್ಯದ ಇಂಡಸ್ಟ್ರೀಸ್. ಇದು ಬರೀ ಗುಜರಾತ್ ಕಥೆಯಲ್ಲ. ಪಂಜಾಬ್ನ ಲುಧಿಯಾನಾದಲ್ಲಿ ಆಟೋಮೊಬೈಲ್ ಬಿಡಿಭಾಗಗಳ ಫ್ಯಾಕ್ಟರಿಗಳಲ್ಲಿ ಹಲವಾರು ಫ್ಯಾಕ್ಟರಿಗಳು ಕೂಡ ಮುಚ್ಚಿವೆ. ಇನ್ನೊಂದಿಷ್ಟು ಫ್ಯಾಕ್ಟರಿಗಳು ಮುಚ್ಚುವ ಭೀತಿಯಲ್ಲಿದೆ. ಇನ್ನು ಹರಿಯಾಣದ ಬಹದ್ದೂರ್ಗಢದಲ್ಲಿ 100 ಫುಟ್ವೇರ್ ಕಾರ್ಖಾನೆಗಳು ಬಂದಾಗಿವೆ. ಪ್ಯಾಕೇಜಿಂಗ್ ರೇಟ್ ಕೂಡ ಡಬಲ್ ಆಗಿದೆ. ಅಷ್ಟೇ ಯಾಕೆ, ನಮ್ಮ ಬೆಳಗಾವಿಯಲ್ಲೂ ಸಹ ಅತಿ ಸಣ್ಣ ಕೈಗಾರಿಕೆಗಳು ಕಾರ್ಯಾಚರಣೆ ನಿಲ್ಲಿಸುವಂತಹ ಭೀತಿಯಲ್ಲಿದೆ. ಇನ್ನು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ 3000ಕ್ಕೂ ಹೆಚ್ಚಿನ ಸಣ್ಣ ಪುಟ್ಟ ಉದ್ಯಮಗಳು ಮುಚ್ಚುತ್ತಾ ಇವೆ. ಇದನ್ನ ನಮ್ಮ ಭಕ್ತರು ಯಾವತ್ತಾದ್ರೂ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಾರಾ? ಮಾಡಲ್ಲ. ಗೊತ್ತು, ಮೋದಿ ಆಣೆಗೂ ಮಾಡಲ್ಲ. ಮಾಡಿದ್ರೆ ₹2 ಕೂಡ ಸಿಗಲ್ಲ ಅನ್ನೋ ಆತಂಕ ಅವರದ್ದು. ಹೋಟೆಲ್ಗಳು ಬಂದ್, ಒಟ್ಟಿಗೆ ತಣ್ಣೀರು ಬಟ್ಟೆ. ಕೈಗಾರಿಕೆಗಳು ಮಾತ್ರ ಅಲ್ಲ, ನಿಮ್ಮಂತಹ ಕಾಮನ್ ಮ್ಯಾನ್ ಹೊಟ್ಟೆಗೆ ಹೊಡೆಯುವಂತಹ ಸೀನ್ ಕೂಡ ಶುರುವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಹೋಟೆಲ್ಗಳಿಗೆ ದಿನಕ್ಕೆ 50,000 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕು. ಆದ್ರೆ ಬರ್ತಿರೋದು ಬರೀ 1000 ಸಿಲಿಂಡರ್. ಬೆಂಗಳೂರಲ್ಲಿ ಆಲ್ರೆಡಿ 25ಕ್ಕೂ ಹೆಚ್ಚು ದೊಡ್ಡ ಹೋಟೆಲ್ಗಳು ಮುಚ್ಚಿವೆ. ಕೇವಲ 5 ದಿನದಲ್ಲಿ 100 ಕೋಟಿ ಲಾಸ್ ಆಗಿದೆ ಅಂತ ಹೋಟೆಲ್ ಅಸೋಸಿಯೇಷನ್ ಹೇಳಿದೆ. ಕರ್ನಾಟಕ ಹಾಲು ಒಕ್ಕೂಟದ ಅಂದ್ರೆ KMF ನಂದಿನಿ ಸ್ವೀಟ್ಸ್ ಘಟಕ ಕೂಡ ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಮ್ಮ ಭಾರತದ ಗಂಭೀರತೆಯನ್ನ ಲೆಕ್ಕ ಹಾಕಿ. ಇದೇ ಟೈಮ್ ನಲ್ಲಿ ಸರ್ಕಾರ ಏನ್ ಹೇಳ್ತಿದೆ ಗೊತ್ತಾ? ಹೋಟೆಲ್ನವರು ಇಂಡಕ್ಷನ್ ಒಲೆ ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್ ಗಳನ್ನ ಬಳಸಿ ಅಂತ. ಏನ್ ಇವರ ಲಾಜಿಕ್? ದಿನಕ್ಕೆ ಸಾವಿರಾರು ಮಂದಿಗೆ ಊಟ ಹಾಕುವಂತಹ ಹೋಟೆಲ್ಗಳಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಚಿತ್ರಾನ್ನವನ್ನ ಮಾಡಕ್ಕಾಗತ್ತಾ?
ಬ್ಲಾಕ್ ಮಾರ್ಕೆಟ್ ಅಲ್ಲಿ ಒಂದು ಸಿಲಿಂಡರ್ ಬೆಲೆ 3,000ದಿಂದ 5,000 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ದೆಹಲಿಯ ಶಾವಿಯಾ ಹೌಸ್ ನಲ್ಲಿ 30 ಐಟಂ ಇರುವಂತಹ ಮೆನುವನ್ನ ಬರೀ 6 ಐಟಂಗೆ ಇಳಿಸಿದ್ದಾರೆ. ಕೇರಳದಲ್ಲಿ 1,200 ಹೋಟೆಲ್ಗಳು ಬಂದ್ ಆಗಿವೆ. ಹೋಟೆಲ್ಗಳು ಮುಚ್ಚಿದ್ದಕ್ಕೆ ಕೋಲಾರದ ರೈತರ ತರಕಾರಿ ಸೇಲ್ ಕೂಡ 60% ಕುಸಿದಿದೆ. ಇದೇನಾ ಭಕ್ತರು ಹೇಳ್ತಾ ಇರುವಂತಹ ಸೇಫ್ ಆಗಿರುವಂತಹ ಭಾರತ ದೇಶ? ವಲಸೆ ಕಾರ್ಮಿಕರ ರಕ್ತ ಕಣ್ಣೀರು ಮತ್ತೆ ಆಡಳಿತದ ಡೊಂಗಿತನ. ವಿಡಿಯೋದ ಈ ಪಾರ್ಟ್ ಅನ್ನು ನೋಡಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಕೋವಿಡ್ ಲಾಕ್ಡೌನ್ ಟೈಮ್ ಅಲ್ಲಿ ವಲಸೆ ಕಾರ್ಮಿಕರು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ಸತ್ರಲ್ಲ, ಆ ಕರಾಳ ದಿನಗಳು ಮತ್ತೆ ವಾಪಸ್ ಬಂದಿದೆ. ನಮ್ಮ ದೇಶದಲ್ಲಿ 140 ಮಿಲಿಯನ್ಗಿಂತ ಹೆಚ್ಚು ಆಂತರಿಕ ವಲಸೆ ಕಾರ್ಮಿಕರಿದ್ದಾರೆ. ಮಾರ್ಚ್ 10ರಂದು ಸರ್ಕಾರ ನ್ಯಾಚುರಲ್ ಗ್ಯಾಸ್ ಪೂರೈಕೆ ನಿಯಂತ್ರಣ ಆದೇಶವನ್ನ ತಂದಿತು. ಇದರಲ್ಲಿ ಪಂಚತಾರಾ ಹೋಟೆಲ್ ಮತ್ತೆ ಕಾರ್ಮಿಕರು ಊಟ ಮಾಡುವಂತಹ ಸಣ್ಣ ಡಾಬಾಗಳನ್ನ ಒಂದೇ ಕ್ಯಾಟಗರಿಯಲ್ಲಿ ಹಾಕಿ ಗ್ಯಾಸ್ ಸಪ್ಲೈನ 35% ಕಟ್ ಮಾಡಿದ್ರು. ಇದರ ಪರಿಣಾಮ ಅಗ್ಗದ ಊಟ ಸಿಗದೆ ಕಾರ್ಮಿಕರು ಹಸಿವಿನಿಂದ ಸಾಯುವಂತಹ ಪರಿಸ್ಥಿತಿ ಬಂತು. ಸೂರತ್ನಲ್ಲಿ ಸೀಮಾದೇವಿ ಅನ್ನುವಂತಹ ಕಾರ್ಮಿಕ ಮಹಿಳೆ ಗ್ಯಾಸ್ ಇಲ್ಲದೆ 2 ವಾರ ಪರದಾಡಿ ಊರಿಗೆ ವಾಪಸ್ ಹೋಗಿದ್ದಾಳೆ. ಫ್ಯಾಕ್ಟರಿಗಳು ಮುಚ್ಚಿದ್ರಿಂದ ಸಚಿನ್ ನಂತಹ ಸಾವಿರಾರು ಯುವಕರು ಕೆಲಸ ಇಲ್ಲದೆ ಊರುಗಳಿಗೆ ಗುಳೆ ಹೊರಟಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್, ಮಾರತಳ್ಳಿ ಮತ್ತೆ ಇನ್ನಿತರ ಪಿಜಿಗಳಲ್ಲಿ ವಾಸಿಸ್ತಾ ಇರುವಂತಹ ಟೆಕ್ಕಿಗಳಿಗೆ ಮತ್ತೆ ವಲಸೆ ಉದ್ಯೋಗಿಗಳಿಗೆ ಗ್ಯಾಸ್ ಕೊರತೆಯಿಂದ ಊಟದ ವ್ಯವಸ್ಥೆಯನ್ನ ನಿಲ್ಲಿಸುವಂತಹ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇನ್ನು ಗೌರವಾದ ಸೀನ್ ಏನಪ್ಪಾ ಅಂತಂದ್ರೆ, ಛತ್ತೀಸ್ಗಢದ ರಾಯಪುರದಲ್ಲಿ ಕಾರ್ಪೊರೇಟ್ ದುರಾಸೆಗೆ ಬಡ ಕಾರ್ಮಿಕರು ಬಲಿಯಾಗಿದ್ದಾರೆ. ಆಸ್ಪತ್ರೆಯೊಂದರ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಟ್ರೈನಿಂಗ್ ಇಲ್ಲದ ವಲಸೆ ಕಾರ್ಮಿಕರನ್ನ ಇಳಿಸಿದ ಪರಿಣಾಮ 3 ವಿಷಾನಿಲ ಸೇವಿಸಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಬಡವರ ಪ್ರಾಣ ಅಂತಂದ್ರೆ ನಮ್ಮ ಸಿಸ್ಟಮ್ಗೆ ಎಷ್ಟು ಚೀಪ್ ಅಲ್ವಾ? ಆದ್ರೂ ಕೂಡ ನಮ್ಮ ಭಕ್ತರಿಗೆ ಇದೆಲ್ಲ ಕಾಣೋದಿಲ್ಲ. ಅವರು ಮೋದಿಜಿ ಭಜನೆಯಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ಸರ್ಕಾರದ ರಿಯಾಕ್ಷನ್ ಏನು? ಈ ಟೈಮ್ ನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಂತ ಕೇಳ್ತೀರಾ? ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಏಕ್ದಮ್ ಬಿಲ್ಡಪ್ ಕೊಡ್ತಾ ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರು ಕೂಡ ನಮ್ಗೇನು ತೊಂದರೆ ಆಗೋದಿಲ್ಲ, LPG ಉತ್ಪಾದನೆಯನ್ನ 28% ಹೆಚ್ಚಿಸಲಾಗಿದೆ, ನಮ್ಮ ದೇಶ ಸೇಫ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಆದ್ರೆ ರಿಪೋರ್ಟ್ ಪ್ರಕಾರ ಈ 28% ಹೆಚ್ಚಳ ಮಾಡಿರೋದು ನಮ್ಮ ದೇಶದ ದೈನಂದಿನ ಬೇಡಿಕೆಯ ಬರೀ 10% ಮಾತ್ರ ಸರಿದೋಗುತ್ತೆ. ಇನ್ನುಳಿದ 50% LPGಗೆ ಕೊರತೆ ಹಾಗೆ ಇದೆ. ಇನ್ನು ಪ್ರಧಾನಿ ಮೋದಿ ಅವರಂತೂ ಒಂದೆಜ್ಜೆ ಮುಂದೆ ಹೋಗಿ ಯಾರು ಗ್ಯಾಸ್ ಇಲ್ಲ ಅಂತ ಕೇಳ್ತಾರೋ ಅವರನ್ನ ಪ್ಯಾನಿಕ್ ಸೃಷ್ಟಿಸೋರು, ಅಂದ್ರೆ ಪ್ಯಾನಿಕ್ ಕ್ರಿಯೇಟರ್ಸ್ ಅಂತ ಬೈದಿದ್ದಾರೆ. ಅಂದ್ರೆ ಊಟ ಇಲ್ಲದೆ ಸಾಯ್ತಿರೋರು, ಫ್ಯಾಕ್ಟರಿ ಮುಚ್ಚಿ ರಸ್ತೆಗೆ ಬಂದವರು ಪ್ರಶ್ನೆ ಕೇಳಿದ್ರೆ ಅವರು ದೇಶದ್ರೋಹಿಗಳು. ವಾವ್, ಎಂತ ಲಾಜಿಕ್ ಇದು! ಭಕ್ತರ ವಾಟ್ಸ್ಆಪ್ ಟೂಲ್ ಕಿಟ್. ಇಷ್ಟೆಲ್ಲ ಸತ್ಯಗಳು ನಮ್ಮ ಕಣ್ಣ ಮುಂದೆ ಬಂದಿದ್ರು ಸಹ ಜನ ಯಾಕೆ ಇನ್ನು ಮೋದಿ ಮಂತ್ರ ಜಪಿಸ್ತಾ ಇದ್ದಾರೆ? ಅದಕ್ಕೆ ಕಾರಣ ಈ ವಾಟ್ಸ್ಆಪ್ ಟೂಲ್ ಕಿಟ್ ಅನ್ನೋ ಬ್ರೈನ್ ವಾಶ್ ಮೆಷಿನ್. ಬಿಜೆಪಿ ಐಟಿ ಸೆಲ್ ಭಾರತದಾದ್ಯಂತ ಕನಿಷ್ಠ 5 ದಶಲಕ್ಷ ಅಂದ್ರೆ 50 ಲಕ್ಷ ವಾಟ್ಸ್ಆಪ್ ಗ್ರೂಪ್ ಗಳನ್ನ ಆಪರೇಟ್ ಮಾಡ್ತಾ ಇದೆ. ಹಿಮಾಚಲ ಪ್ರದೇಶದ ಮಂಡಿ ಅನ್ನೋ ಸಣ್ಣ ಊರಲ್ಲೇ 400 ಗ್ರೂಪ್ಗಳಿವೆ. ದೆಹಲಿಯಲ್ಲಿ ಕೂತು ಇವರು ಒಂದು ಮೆಸೇಜ್ ಟೈಪ್ ಮಾಡಿದ್ರೆ ಅದು ಕೇವಲ 12 ನಿಮಿಷದಲ್ಲಿ ದೇಶದ ಮೂಲೆ ಮೂಲೆಗೆ ತಲುಪುತ್ತೆ ಅಂತ ಅವರೇ ಹೆಮ್ಮೆಯಿಂದ ಹೇಳ್ಕೊತಾರೆ. ಇನ್ನು ಈ ಭಕ್ತರು ಹಬ್ಬಿಸಿರುವಂತಹ ನಕಲಿ ಸುದ್ದಿಗಳನ್ನ ನೋಡೋದಾದ್ರೆ, ಮೋದಿ ಅವರ ಒಂದು ಫೋನ್ ಕರೆ ಯುದ್ಧವನ್ನ ನಿಲ್ಲಿಸುತ್ತೆ, ಅದಕ್ಕೆ ವಿಶ್ವವೇ ಕಾಯ್ತಿದೆ ಅಂತ. ಇದು ಕೇವಲ UAE ಮಾಜಿ ರಾಯಭಾರಿಯೊಬ್ಬರ ವೈಯಕ್ತಿಕ ಅಭಿಪ್ರಾಯ ಆಗಿತ್ತು. ಇದನ್ನ ಕಟ್ ಪೇಸ್ಟ್ ಮಾಡಿ ನ್ಯೂಸ್ಗಳಲ್ಲಿ ಓಡಿಸಿದ್ರು. ನಮ್ಮ ದೇಶದ ಫ್ಯಾಕ್ಟರಿಗಳಿಗೆ ಗ್ಯಾಸ್ ತರಿಸೋದಕ್ಕೆ ಆಗ್ತಾ ಇಲ್ಲ, ಇನ್ನು ಯುದ್ಧವನ್ನ ಎಲ್ಲಿ ನಿಲ್ಲಿಸ್ತಾರೆ? ಇನ್ನು ಸರ್ಕಾರ ವಾಟ್ಸ್ಆಪ್ ಮೇಲೆ ಕಣ್ಗಾವಲು ಇಟ್ಟಿದೆ, 3 ಬ್ಲೂಟಿಕ್ ಬಂದ್ರೆ ಅರೆಸ್ಟ್ ಆಗತ್ತೆ ಅಂತ. ಇದು ಜನರನ್ನ ಹೆದರ್ಸೋಕೆ ಮಾಡ್ತಾ ಇರುವಂತಹ ಕುತಂತ್ರ. ಯಾರು ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅಂತ ಮಾಡಿದಂತಹ ಕುತಂತ್ರ. ವಾಟ್ಸ್ಆಪ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿದೆ. ಇನ್ನು ಮುಂಬೈನಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಮರ ದಾಳಿ. ಗ್ಯಾಸ್ ಬಿಕ್ಕಟ್ಟಿನಿಂದ ಜನರ ಗಮನ ಬೇರೆಡೆ ಸೆಳೆಯೋದಕ್ಕೆ 2022ರ ಹೈದರಾಬಾದ್ನ ಹಳೆಯ ಪ್ರತಿಭಟನೆಯ ವಿಡಿಯೋವನ್ನ ಸುಳ್ಳು ಕ್ಯಾಪ್ಷನ್ ನೊಂದಿಗೆ ಹಬ್ಬಿಸಲಾಗ್ತಾ ಇದೆ. ನೋಡಿದ್ರಲ್ಲ, ದೇಶದ ಜನ ಹಸಿವಿನಿಂದ ಉದ್ಯೋಗವಿಲ್ಲದೆ ನರಳ್ತಾ ಇದ್ದಾರೆ. ಬಡವರ ಹೊಟ್ಟೆಗೆ ಹೊಡೆದು ಕಾರ್ಪೊರೇಟ್ ಕುಳಗಳನ್ನ ರಕ್ಷಿಸುವಂತಹ ಈ ವ್ಯವಸ್ಥೆಗೆ ತಮ್ಮ ವೈಫಲ್ಯಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ವಾಟ್ಸ್ಆಪ್ ಯೂನಿವರ್ಸಿಟಿಯೇ ದೊಡ್ಡ ಅಸ್ತ್ರವಾಗಿದೆ. ನಮ್ಮ ಕಣ್ಣೆದ್ರೆ ಫ್ಯಾಕ್ಟರಿಗಳು ಬಾಗಿಲು ಮುಚ್ಚುತ್ತಾ ಇದ್ರು ಸಹ ಮೋದಿಯಿಂದ ದೇಶ ಸೇಫ್ ಅಂತ ನಂಬುವಂತಹ ಹಂತಕ್ಕೆ ಜನರನ್ನ ತಳ್ತಿದ್ದಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಕಾಗ್ನಿಟಿವ್ ಡಿಸೋನೆನ್ಸ್ ಅಂದ್ರೆ ಮಾನಸಿಕ ಭ್ರಮೆ ಬೇರೊಂದಿಲ್ಲ. ಇದು ಬರೀ ಗ್ಯಾಸ್ ಬಿಕ್ಕಟ್ಟಲ್ಲ, ಇದು ನಮ್ಮ
ಡೆಮಾಕ್ರಸಿಯ ಬಿಕ್ಕಟ್ಟು ಹೌದು. ಈ ನಾಚಿಕೆ ಬಿಟ್ಟ ಭಕ್ತರ ಮೆಸೇಜ್ಗಳನ್ನ ನಂಬುವುದನ್ನ ಬಿಟ್ಟು ಪ್ರಶ್ನೆ ಕೇಳುವುದನ್ನ ಕಲಿಯೋಣ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಅಸಲಿ ಸತ್ಯ ಏನು ಅಂತ ಅವರಿಗೂ ಗೊತ್ತಾಗ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ನಮಸ್ಕಾರ.